Hello, dear students. Welcome to Sociology class. Myself, Sri G.D. Kadalagi, lecturer in Sociology. Today, we will discuss second paper, Urban Society in India. Here comes first unit, Introduction to the Study of Indian Society. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾನು G.D. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು. ಇವತ್ತಿನ ಅವಧಿಯಲ್ಲಿ ನಿಮ್ಮ ಎರಡನೆಯ ಪತ್ರಿಕೆಯಾಗಿರುವಂತಹ ಭಾರತದಲ್ಲಿ ನಗರ ಸಮಾಜ, ಇದರಲ್ಲಿ ಬರುವಂಥ ಮೊದಲನೆಯ ಘಟಕ ನಗರ ಸಮಾಜ ಅಧ್ಯಯನದ ಪರಿಚಯವನ್ನು ಮಾಡಿಕೊಳ್ಳೋಣ. ಪ್ರಾಸ್ತಾವಿಕವಾಗಿ ನೋಡಿದರೆ, ದೇವರು ಹಳ್ಳಿಗಳನ್ನು ಸೃಷ್ಟಿಸಿದರೆ ಮಾನವ ನಗರಗಳನ್ನು ನಿರ್ಮಿಸಿದ ಅನ್ನುವ ಮಾತಿದೆ. ಅಂದರೆ ಹಳ್ಳಿಗಳು ಸ್ವಾಭಾವಿಕವಾಗಿ ಹುಟ್ಟಿಕೊಂಡಂಥವುಗಳು. ಹಾಗಾಗಿ ಅವುಗಳನ್ನು ದೇವರು ಸೃಷ್ಟಿಸಿದ್ದು ಅಂತ ಪರಿಗಣಿಸುತ್ತೇವೆ. ಆದರೆ ನಗರಗಳು ಮಾನವ ಉದ್ದೇಶಪೂರ್ವಕವಾಗಿ ಯೋಜಿತವಾಗಿ ಕಟ್ಟಿಕೊಂಡಿರುವುದರಿಂದ ಅವುಗಳನ್ನು ಮಾನವ ನಿರ್ಮಿಸಿದಂಥವುಗಳು ಅಂತ ಕರಿತೀವಿ. ಮಾನವರ ವಿಶಿಷ್ಟ ಆಸಕ್ತಿಗಳನ್ನು ಈಡೇರಿಸುವುದಕ್ಕಾಗಿಯೇ ಆಯಾ ಹಂತಗಳಲ್ಲಿ ವೈವಿಧ್ಯಮಯವಾಗಿರುವಂಥ ನಗರಗಳು ಉಗಮಗೊಂಡಿವೆ. ಅದರಲ್ಲೂ ಕೈಗಾರಿಕಾ ಕ್ರಾಂತಿಯ ನಂತರ ನಗರಗಳ ಬೆಳವಣಿಗೆ ಎನ್ನುವಂಥದ್ದು ಇನ್ನೂ ವೇಗವಾಯಿತು. ಕೈಗಾರಿಕೆಗಳು ಎಲ್ಲೆಲ್ಲಿ ಸ್ಥಾಪಿಸಲ್ಪಟ್ಟವೋ ಆ ಎಲ್ಲ ಕಡೆಯೂ ನಗರಗಳು ಹುಟ್ಟಿಕೊಂಡಿವೆ. ವ್ಯಾಪಾರ ವಹಿವಾಟು, ಆಮೇಲೆ ಸಂಪರ್ಕ ಸಾಧನಗಳ ಪ್ರತಿಫಲವಾಗಿ ನಗರೀಕರಣದ ಒಂದು ಪ್ರಭಾವ ಬೆಳವಣಿಗೆಗೆ ಮೂಲ ಕಾರಣವಾಯಿತು. ಇನ್ನು ಭಾರತದಲ್ಲಿ ಒಂದು ನಗರವನ್ನು ಬೇಕೆಂದರೆ ಯಾವುದು ಅಂತ, ಭಾರತದಲ್ಲಿ 5,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ಸಮುದಾಯವನ್ನು ನಗರವೆಂದು ಕರೆಯುತ್ತಾರೆ. ಆದರೆ ಇದು ಬೇರೆ ಬೇರೆ ದೇಶಗಳಲ್ಲಿ ವ್ಯತ್ಯಾಸವಿರುವಂಥದ್ದನ್ನು ಕಾಣ್ತೀವಿ. ಹಾಲೆಂಡ್, ಫ್ರಾನ್ಸ್ ಮತ್ತು ಜಪಾನ್ಗಳಲ್ಲಿ ಒಂದು ಸಮುದಾಯ 30,000ಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದರೆ ಅವರು ಅದನ್ನು ನಗರ ಅಂತ ಕರೀತಾರೆ. ಇನ್ನು ಅಮೆರಿಕಾದಲ್ಲಿ 2,500ಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ದರೆ ಅದು ನಗರ ಅನಿಸಿಕೊಳ್ತದೆ. ಆದರೆ ಭಾರತದಲ್ಲಿ 5,000ಕ್ಕಿಂತ ಹೆಚ್ಚು ಇದ್ದರೆ ಅದನ್ನು ನಾವು ನಗರ ಅಂತ ಕರಿತೀವಿ. ಆಲ್ರೆಡಿ 5ನೇ ಸೆಮಿಸ್ಟರ್ನಲ್ಲಿ ಓದಿದ್ದೀರಾ, 5,000ಕ್ಕಿಂತ ಕಡಿಮೆ ಜನಸಂಖ್ಯೆ ಇದ್ದರೆ ಅದು ಗ್ರಾಮ ಆಗ್ತದೆ. 5,000 ಜನಸಂಖ್ಯೆ ಮೇಲ್ಪಟ್ಟರೆ ಅದು ನಗರ ಅನಿಸ್ಕೊಳ್ತದೆ. Dear students, in introduction part, there is a quote: God created the villages and man constructed the cities. So already we know that villages are spontaneous in origin, they are natural, so we called they are the God created. And cities are free planned and purposely established or constructed, so we called as they are constructed by man. For the fulfillment of man's specific interests, diverse
or different cities are originated in the different stages. After the Industrial Revolution, the growth of cities are always increased. Where industries established, these all places evolved as a cities. The trade and communication business contacts, they always support to the urbanization or the growth of cities. And in India, when a community had above 5,000 population, is called city or urban. But it is differ from one country to another country. In Holland, France and Japan, if a community had 30,000 and above population, it is called city. In America, when a community had 2,500 and above population, it is urban community. But in India, if a community had above 5,000 population, it is considered as a city. So already in 5th semester, we already know what is a rural community. If a community had below 5,000 population, it is a urban. If the community had above 5,000 population, it is an urban community. ನಗರ ಸಮಾಜ ಸಮುದಾಯದ ಅರ್ಥ ಮತ್ತು ವ್ಯಾಖ್ಯೆ. ಸರಳ ಅರ್ಥದಲ್ಲಿ ನಗರ ಸಮುದಾಯವೆಂದರೆ 5,000ಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ 5,000ಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಕೃಷಿಯೇತರ ವೃತ್ತಿಗಳಲ್ಲಿ ತೊಡಗಿರುವ ಹಾಗೂ ವೈವಿಧ್ಯಮಯ ಜೀವನ ಶೈಲಿಯನ್ನು ಹೊಂದಿರುವ ಜನಸಮೂಹವೇ ನಗರವಾಗಿದೆ. ಯಾವಾಗ ಒಂದು ಪ್ರದೇಶ 5,000ಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದುತ್ತದೆ, ಅದನ್ನು ನಾವು ನಗರವೆಂದು ಪರಿಗಣಿಸುತ್ತೇವೆ ಜನಸಂಖ್ಯೆಯ ಆಧಾರದ ಮೇಲೆ. ಇನ್ನು ಸಮುದಾಯ ನಿರ್ವಹಿಸುವಂಥ ವೃತ್ತಿಯನ್ನು ತೆಗೆದುಕೊಂಡರೆ, ಯಾವ ಸಮುದಾಯದಲ್ಲಿ ಕೃಷಿಯೇತರ ವೃತ್ತಿಗಳಾದ ವ್ಯಾಪಾರ, ವ್ಯವಹಾರ, ಸೇವೆ, ಕೈಗಾರಿಕೆದಂತಹ ವೃತ್ತಿಗಳಲ್ಲಿ ಜನ ತೊಡಗಿರ್ತಾರೆ, ಆ ಸಮುದಾಯವು ಕೂಡ ನಗರವಾಗ್ತದೆ. ಇನ್ನು ಅಲ್ಲಿರುವಂಥ ಜನರ ಜೀವನ ಶೈಲಿಯನ್ನು ತೆಗೆದುಕೊಂಡರೆ, ಯಾವ ಸಮೂಹದ ಅಥವಾ ಸಮುದಾಯದಲ್ಲಿ ಜನರ ಜೀವನ ಶೈಲಿ ವೈವಿಧ್ಯತೆಯಿಂದ ಕೂಡಿರ್ತದೆ, ಅವರು ಮಾತನಾಡುವ ಭಾಷೆ, ಆಚರಿಸುವ ಧರ್ಮ, ನಡೆದುಕೊಳ್ಳುವ ರೀತಿ ನೀತಿಗಳು, ಅನುಸರಿಸುವ ಸಂಸ್ಕೃತಿ, ಮಾಡುವ ವೃತ್ತಿ ಇವುಗಳಲ್ಲಿ ವ್ಯತ್ಯಾಸ ಇರ್ತದೆ, ಅಂತಹ ಸಮೂಹವನ್ನು ಅಥವಾ ಜನಸಮೂಹವನ್ನು ನಾವು ನಗರ ಸಮೂಹವೆಂದು ಕರಿತೀವಿ. ಇನ್ ಸಿಂಪಲ್ ಟರ್ಮ್, urban community means which community had above 5,000 population, which community had above 5,000 population, where the most of the people engaged in non-agricultural activities, and which community had a heterogeneous lifestyle, is called city or urban community. On the basis of population, if a community had 5,000 and above population, it is a city. In another way, on the basis of occupation, which community had, or in which community the most of the people are engaged in non-agricultural activities like trade and business, service, as well as work in industries, it is also urban community. On the basis of lifestyle,
which community had heterogeneity in their almost all the life section, in which community the most of the people are practicing different religion, caste, and talk different languages and have different culture and different occupations. That community also considered as a city or urban community. ಜೇಮ್ಸ್ ಎ ಕ್ವಿನ್ನರು ತಮ್ಮ ನಗರ ಸಮಾಜಶಾಸ್ತ್ರ ಎಂಬ ಕೃತಿಯಲ್ಲಿ ನಗರ ಸಮುದಾಯವೆಂದರೇನು ಅಂತ ವ್ಯಾಖ್ಯಾನಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಜೇಮ್ಸ್ ಎ ಕ್ವಿನ್ ಅವರ ಪ್ರಕಾರ ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿರುವ ಮತ್ತು ಕಾರ್ಯ ನೈಪುಣ್ಯತೆಯನ್ನು ಹೊಂದಿರುವ ಜನರ ಸಮೂಹವೇ ನಗರ ಸಮುದಾಯವಾಗಿದೆ ಎಂದಿದ್ದಾರೆ. ಇವರ ಪ್ರಕಾರ ಎರಡು ಅಂಶಗಳನ್ನು ಪ್ರಸ್ತಾಪಿಸಿದ್ದಾರೆ ನಗರ ಸಮುದಾಯವೆಂದರೆ. ಒಂದು, ಯಾವ ಸಮುದಾಯದಲ್ಲಿ ಜನ ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ, ವ್ಯಾಪಾರ, ವಹಿವಾಟು, ಸೇವೆದಂತಹ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ, ಅದನ್ನು ನಗರ ಸಮುದಾಯವೆಂದು ಕರೆದಿದ್ದಾರೆ. ಇನ್ನೊಂದು, ಯಾವ ಸಮುದಾಯದಲ್ಲಿ ಜನ ಕಾರ್ಯ ನೈಪುಣ್ಯತೆಯನ್ನು ಹೊಂದಿರ್ತಾರೆ ಅಥವಾ ಕಾರ್ಯ ನೈಪುಣ್ಯತೆಗೆ ಹೆಚ್ಚು ಆದ್ಯತೆ ಇರ್ತದೆ, ಆ ಸಮುದಾಯವನ್ನು ನಗರ ಸಮುದಾಯವೆಂದು ಕರೆದಿದ್ದಾರೆ. ಕಾರ್ಯ ನೈಪುಣ್ಯತೆ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯು ನಿರ್ವಹಿಸುವ ಕಾರ್ಯದಲ್ಲಿ ಒಂದು ವಿಶಿಷ್ಟತೆ ಇರುವಂಥದ್ದು. ಉದಾಹರಣೆಗೆ ನಗರ ಪ್ರದೇಶಗಳಲ್ಲಿರುವಂಥ ಆಸ್ಪತ್ರೆಗಳನ್ನು ತೆಗೆದುಕೊಂಡರೆ ಅದರಲ್ಲಿ ಒಂದೊಂದು ಆಸ್ಪತ್ರೆ ಒಂದೊಂದಕ್ಕೂ ನೈಪುಣ್ಯತೆ ವಿಶಿಷ್ಟತೆಯನ್ನು ಹೊಂದಿರುವಂಥದ್ದನ್ನು ಕಾಣ್ತೀವಿ. ಕಣ್ಣಿನ ಆಸ್ಪತ್ರೆ ಎಂದು, ಹಾರ್ಟ್ ಸ್ಪೆಷಲಿಸ್ಟ್ ಅಂತ, ಹೃದಯ ತಜ್ಞ ಅಂತ, ಹಾಗೆ ಬೇರೆ ಬೇರೆ ಪ್ರಾವೀಣ್ಯತೆಯನ್ನು, ಕಾರ್ಯನೈಪುಣ್ಯತೆಯನ್ನು ಹೊಂದಿರುವಂಥ ಆಧಾರದ ಮೇಲೆ ಎಷ್ಟು ಆಸ್ಪತ್ರೆಗಳು ಇರುವಂಥದ್ದನ್ನು ಕಾಣ್ತೀವಿ. ಅಂದರೆ ಅಲ್ಲಿ ಪ್ರತಿಯೊಂದೂ ಕೂಡ ಕಾರ್ಯ ನೈಪುಣ್ಯತೆಯ ಮೇಲೇ ವೃತ್ತಿ ಆಧರಿಸಿರುವಂಥದ್ದನ್ನು ಕಾಣ್ತೀವಿ. ಅಕಾರ್ಡಿಂಗ್ ಟು ಜೇಮ್ಸ್ ಎ ಕ್ವಿನ್, he defined urban community in his famous book Urban Sociology. According to him, phenomenon of specialization as a population aggregate whose occupations are non-agriculture. He talk about two things. What is urban community? One is in which community the most of the people are engaged in non-agricultural activities just like trade, business, service, communication, etc. And another one thing is where there is a specialization in their work or in their activities, which community always give preference to specialization. For example, especially in city there are different type of hospitals. Different type means every hospital has its own specialization. Eye specialist, heart specialist. So this type of specialization always get more importance in urban community. ಇನ್ನೊಬ್ಬ ಹೋವಾರ್ಡ್ ವಿಲ್ಸನ್ ಅನ್ನುವಂಥವ್ರು. ಹೋವಾರ್ಡ್ ವಿಲ್ಸನ್ನರ ಪ್ರಕಾರ ಸಾಮಾನ್ಯ ಆಸಕ್ತಿ ಮತ್ತು ಸಂಸ್ಥೆಗಳನ್ನು ಹೊಂದಿರುವ ಒಂದು ನಿಶ್ಚಿತ ಪ್ರದೇಶದಲ್ಲಿ
ದಟ್ಟವಾಗಿ ನೆಲೆಸಿರುವ ಒಂದು ಸ್ಥಳೀಯ ಸರ್ಕಾರದ ಅಧಿಕಾರ ವ್ಯಾಪ್ತಿಗೊಳಪಟ್ಟಿರುವ ಜನಸಮೂಹವನ್ನು ನಗರ ಎನ್ನುವರು. ಇವರ ಪ್ರಕಾರ ನಗರ ಅಂತಂದರೆ ಎಲ್ಲಿ ಸಾಮಾನ್ಯ ಅಥವಾ ವೈವಿಧ್ಯ ಆಸಕ್ತಿಗಳನ್ನು ಹೊಂದಿರುವ ಅಷ್ಟೇ ವೈವಿಧ್ಯಮಯವಾಗಿರುವಂಥ ಸಂಸ್ಥೆಗಳನ್ನು ಹೊಂದಿರುವಂಥದ್ದು ನಗರ ಸಮುದಾಯವಾಗಿರುತ್ತದೆ. ಇದು ಒಂದು ವಿಶಾಲವಾದ ಪ್ರದೇಶದಲ್ಲಿ ದಟ್ಟವಾಗಿ ಅಂತಂದರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಜೊತೆಗೆ ತನ್ನದೇ ಆಗಿರುವಂಥ ಒಂದು ಸ್ಥಳೀಯ ಸರ್ಕಾರವನ್ನು, ಪಟ್ಟಣ ಆಗಿದ್ದರೆ ಮುನ್ಸಿಪಾಲ್ಟಿ ಅಂತ, ನಗರ ಇದ್ದರೆ ನಗರಸಭೆ, ಮಹಾನಗರ ಇದ್ದರೆ ಮಹಾನಗರ ಪಾಲಿಕೆ, ಬೃಹತ್ ನಗರವಿದ್ದರೆ ಬೃಹತ್ ನಗರ ಪಾಲಿಕೆಯಂತಹ ಸ್ಥಳೀಯ ಸರ್ಕಾರಗಳ ಅಧಿಕಾರಕ್ಕೆ ಒಳಪಟ್ಟಿರುತ್ತವೆ. ಈ ಥರ ಸ್ಥಳೀಯ ಸರ್ಕಾರದ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟಿರುವಂಥ ಜನಸಮೂಹಗಳನ್ನು ನಗರ ಅಂತ ಇವರು ಕರೀತಾರೆ. ಅಕಾರ್ಡಿಂಗ್ ಟು ಹೋವಾರ್ಡ್ ವಿಲ್ಸನ್, ಲಿಮಿಟೆಡ್ ಜಿಯೋಗ್ರಫಿಕಲ್ ಏರಿಯಾ inhabited by a largely and closely settled population having many common or diverse interests and institutions under a local government authorized by the state. It is called urban community. According to Howard Wilson, urban community always geographically large in size and also large number of people settled in this geographical area, and they always closely attached settlements. They have closely attached settlement because there is a scarcity of land or scarcity of housing facility, and in which community many people have a common interest or different interests, and also they have the same different institutions also as for their interest, as for their hobbies, as for their necessities. And every community, urban community, has its own local government. If it is town municipality, if it is city, Nagara Sabha, or if it is metropolitan city, metropolitan administration, and if it is a mega city, it has a Brahat Nagara Palika. So it means every city has its own local government. So these all are the important aspects of a urban community. ಇನ್ನೊಬ್ಬ ಲೂಯಿಸ್ ವರ್ತ್ ಅನ್ನುವಂಥವನು ನಗರ ಅಂದರೆ ಏನಂತ ವ್ಯಾಖ್ಯಾನವನ್ನು ನೀಡಿದ್ದಾನೆ. ಹೆಚ್ಚು ಕಡಿಮೆ ದೊಡ್ಡ ಗಾತ್ರದ ದಟ್ಟ ಜನಸಾಂದ್ರತೆಯುಳ್ಳ ಸಾಮಾಜಿಕ ವೈವಿಧ್ಯತೆಯುಳ್ಳ ಜನರ ಶಾಶ್ವತ ನೆಲೆಯೇ ನಗರ ಎಂದು ಕರೆದಿದ್ದಾರೆ. ಲೂಯಿಸ್ ವರ್ತ್ ಅವರ ಪ್ರಕಾರ ನಗರ ಹೆಚ್ಚು ಕಡಿಮೆ ಗಾತ್ರದಲ್ಲಿ ದೊಡ್ಡದಾಗಿರುತ್ತದೆ ಅಥವಾ ವಿಶಾಲವಾಗಿರುತ್ತದೆ. ಅಷ್ಟೇ ಅಲ್ಲದೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದುವುದರ ಮೂಲಕ ಒಂದು ದಟ್ಟ ಜನಸಾಂದ್ರತೆಯನ್ನು ಹೊಂದಿರುತ್ತದೆ. ಪ್ರತಿ ಚದುರ ಕಿಲೋಮೀಟರ್ದಲ್ಲಿ ವಾಸಿಸುವ ಜನಸಂಖ್ಯೆಯನ್ನು ನಾವು ಜನಸಾಂದ್ರತೆ ಅಂತ ಕರಿತೀವಿ. ನಗರ ಪ್ರದೇಶದಲ್ಲಿ ಸುಮಾರು 400ಕ್ಕಿಂತ ಹೆಚ್ಚು ಜನ ಪ್ರತಿ ಚದುರ ಕಿಲೋಮೀಟರ್ದಲ್ಲಿ ವಾಸಿಸುವಂಥದ್ದನ್ನು ಕಾಣ್ತೀವಿ. ಅಷ್ಟೇ ಅಲ್ಲದೆ ನಗರ ಪ್ರದೇಶದಲ್ಲಿರುವಂಥ ಸಾಮಾಜಿಕ ವ್ಯವಸ್ಥೆ
ಯಾವಾಗಲೂ ವೈವಿಧ್ಯತೆಯಿಂದ ಕೂಡಿರ್ತದೆ. ವೈವಿಧ್ಯಮಯವಾಗಿರುವಂಥ ಜೀವನದಿಂದ ಕೂಡಿರುವಂಥ ಒಂದು ಶಾಶ್ವತ ನೆಲೆ ನಗರವಾಗಿರ್ತದೆ. ಅಕಾರ್ಡಿಂಗ್ ಟು ಲೂಯಿಸ್ ವರ್ತ್, city is a relatively large, dense and permanent settlement of socially heterogeneous individuals. According to Lewis Worth, city is, already we know that, large in size, and it had a more population. Density means when a people living in square kilometer. Average in city, the people 400 and above people living in per square kilometer. And also urban society always had a heterogeneous lifestyle. In every aspects of life they have diversity, and where this type of heterogeneous people or society permanently settled in a particular geographical area, that is urban community. ಸೊ ಇವು ನಗರ ಸಮಾಜಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ವ್ಯಾಖ್ಯಾನಗಳು. ಒಟ್ಟಿನಲ್ಲಿ ನಗರ ಅಂದರೆ ಎನ್ನುವಂಥದ್ದಾದರೆ ನೀವು ಒಂದು ಅಂಶವನ್ನು ನೆನಪಿಟ್ಟುಕೊಡ್ರಿ. ಒಂದು ಜನಸಂಖ್ಯೆಯ ಆಧಾರದ ಮೇಲೆ 5,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ದರೆ, ವೃತ್ತಿಯ ಆಧಾರದ ಮೇಲೆ ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿದ್ದರೆ, ಇನ್ನು ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ವೈವಿಧ್ಯಮಯವಾಗಿರುವಂಥ ಜೀವನ ವ್ಯವಸ್ಥೆಯನ್ನು ಹೊಂದಿದ್ದರೆ ಅದು ನಗರವೆಂದು. So these all are the above mentioned definitions of urban community. Totally, urban community means, you remember, three things. On the basis of population, if a community had above 5,000 population, it is urban community. On the basis of occupation, if the community in a community maximum peoples are engaged in non-agricultural activities, that is also urban community. On another side, on the basis of lifestyle, if the social lifestyle is heterogeneous, it is also urban community. ಸೊ ಮುಂದಿನ ಅವಧಿಯಲ್ಲಿ ನಗರ ಸಮಾಜದ ಲಕ್ಷಣಗಳ ಕುರಿತು ಚರ್ಚಿಸೋಣ. ಥ್ಯಾಂಕ್ ಯು.